ಬೆಳಗ್ಗೆಯಿಂದ ನಾವು ದ್ವಿಮುಖ ಚಾಮುಂಡೇಶ್ವರಿ ದರ್ಶನ ಮತ್ತು ಶ್ರೀ ಶ್ರೀಧರ ಸ್ವಾಮಿಗಳ ಮಠವನ್ನು ದರ್ಶನ ಮಾಡಿಕೊಂಡು ನಂತರ ಶ್ರೀರಾಮ ಜಗದಂಬಾ ದೇವಿಯ ದರ್ಶನವನ್ನು ಮಾಡಿಕೊಂಡು ನೇರವಾಗಿ ನಾವು ಇಲ್ಲಿ ಶ್ರೀ ಅಘೋರೇಶ್ವರ ಇಕ್ಕೇರಿ ಇಲ್ಲಿ ಬಂದಿದ್ದೀವಿ ನೋಡ್ರಿ. ಇದು ಡೇದಲ್ಲಿ ಅಂದರೆ ಹಗಲಲ್ಲಿ ನೋಡಿದರೆ ಚೆನ್ನಾಗಿತ್ತು. ಸಂಜೆ 7 ಗಂಟೆ ಸುಮಾರು ಆಯ್ತು ನೋಡ್ರಿ. 7 ಗಂಟೆಗೆ ಇಲ್ಲಿ ಬಂದಿವಿ. ಅಲ್ಲೆಲ್ಲ ನೋಡಿಕೊಂಡು ಬರೋದ್ರೊಳಗೆ ಸ್ವಲ್ಪ ಲೇಟ್ ಆಯಿತು. ಹಂಗಾಗಿ ಇಲ್ಲಿ ಅವರ ಶ್ರೀ ಅಘೋರೇಶ್ವರ ಸ್ವಾಮಿಯ ದರ್ಶನ ಈ ರೀತಿಯಾಗಿ ನಿಮಗೆ ಕಾಣಿಸ್ತಾ ಇದೆ ನೋಡ್ರಿ. ಭಾಳ ಇತಿಹಾಸ, ಬಹಳ ಶಿಲ್ಪಕಲೆಯ ಜಾಗ ಇದು. ಶಿವನ ದೇವಾಲಯ ಇಲ್ಲಿ ಇದೆ. ಶಿವನ ದೇವಾಲಯದ ಎದುರುಗಡೆ ಈಗ ನಾವು ನೋಡ್ತಾ ಇರೋದು ನಂದಿ ಇದ್ದಾರೆ ಇಲ್ಲಿ, ದೊಡ್ಡ ನಂದಿ. ಈ ನಂದಿಯ ದೇವಾಲಯ, ಈ ನಂದಿಯ ಎದುರುಗಡೆನೇ ಶಿವನ ದೇವಾಲಯ. ಇತಿಹಾಸದಲ್ಲಿ ಬಹಳ ಪುರಾತನವಾದ ದೇವಾಲಯ ಇದು. ಬಹಳ ಅದ್ಭುತವಾದ ದೇವಾಲಯ. ನಾವು ಕುಟುಂಬ ಸಮೇತ ಎಲ್ಲ ಕಡೆ ನೋಡ್ಕೊಂಡು ಬರ್ತಾ ಇಲ್ಲಿಗೆ ಬಂದಿದ್ದೀವಿ ನೋಡ್ರಿ. ನಂದಿ ನೋಡ್ರಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ. ನೋಡಿ ಎಷ್ಟು ಸೂಕ್ಷ್ಮವಾದ ಕಲೆ ಇಲ್ಲಿದೆ. ದೇವಸ್ಥಾನ ಭಾಳ ಅದ್ಭುತವಾದ ದೇವಸ್ಥಾನ. ಶಿವಲಿಂಗ ದರ್ಶನವನ್ನು ಮಾಡೋಕ್ಕೆ ಒಳಗಡೆ ಬಂದ್ವಿ. ಎದುರುಗಡೆ ನಂದಿ ನೋಡಿದ್ರಲ್ಲ, ನಂದಿ ಎದುರುಗಡೆನೇ ಶಿವಲಿಂಗ ದರ್ಶನ. ನೋಡ್ರಿ ಹೆಂಗಿದೆ, ಎಷ್ಟೊಂದು ಅದ್ಭುತವಾದ ಕಲೆ ಇದು. ಬಹಳ ಪುರಾತನ ಇತಿಹಾಸ ಇರುವ ಇಕ್ಕೇರಿ ದೇವಸ್ಥಾನ ಇದು.
ಕೆಳದಿ ಮತ್ತು ಇಕ್ಕೇರಿ ಸಾಮ್ರಾಜ್ಯದ ಇತಿಹಾಸ ಪುಸ್ತಕ ಇಲ್ಲಿ ದೊರೆಯುತ್ತದೆ ನೋಡಿರಿ. ಯಾರಿಗಾದ್ರೂ ಪುಸ್ತಕ ಬೇಕಾದರೆ ಇಲ್ಲಿ ತೊಗೋಬೋದು. ಹೌದಾ? ತುಂಬ ಲೇಟಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ಲಾಸ್ಟ್ ನಮ್ಮದೇ ದರ್ಶನ ಅಂತ ಅನಿಸುತ್ತೆ. ನಾವು ಬಂದ ತಕ್ಷಣವೇ ಪಾಪ ಅವರೆಲ್ಲ ಹೊರಗಡೆ ಬಂದುಬಿಟ್ರು. ಬಂದು ಎಲ್ಲ ಲಾಕ್ ಮಾಡ್ತಾಯಿದ್ರು, ದೇವಸ್ಥಾನ ಬಾಗಿಲ ಕ್ಲೋಸ್ ಮಾಡ್ತಾಯಿದ್ರು. ನೋಡ್ರಿ, ಈ ಥರ ಶ್ರೀ ಅಘೋರೇಶ್ವರ ದೇವಸ್ಥಾನ ಇಕ್ಕೇರಿ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿ ಚಾಮುಂಡಿ ಇದೊಂದು ದೇವಸ್ಥಾನ ಇದೆ. ಇದು ದರ್ಶನ ಮಾಡೋದಂತ ಮರಿಬೇಡ್ರಿ ಅಂತ ಅವರು ಆಚಾರ್ಯ ಹೇಳಿದರು. ಹಾಗಾಗಿ ಆ ತಾಯಿ ದರ್ಶನ ಕೂಡ ನಾವು ಮಾಡ್ಕೊಂಡು ಬಂದ್ವಿ, ಎಲ್ಲರೂ ಮಾಡಿದ್ವಿ. ಮಾಡಿದ ನಂತರ ಅವರು ಡೋರ್ ಕ್ಲೋಸ್ ಮಾಡೋಕ್ಕೆ ರೆಡಿ ಆದರು. ನೋಡಿ ಎಷ್ಟೊಂದು ಕತ್ತಲಾಗಿದೆ ಅಲ್ಲಿ. ನಮಗೆ ಅನ್ನಿಸ್ತು ಡೇದಲ್ಲಿ ಬಂದರೆ, ದಿವಸದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಯಾಕಂದರೆ ಒಳ್ಳೆ ಪ್ಲೇಸ್ ಅದು. ಹಗಲಲ್ಲಿ ನೋಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನೊಂದು ಸಲ ಟೈಮ್ ಸಿಕ್ಕರೆ ಹಗಲಲ್ಲಿ ಕೂಡ ನಾನು ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿ, ನಿಮ್ಮ ಅಜ್ಜಿದಾರು ಎಷ್ಟು ಅಂಜಿಸಿದ್ರು ಏನು ಅಂಜಬೇಡಪ್ಪ. ಸರಳ ಹಿಡ್ಕೊಂತಾವ ಅಂತ ನೋಡಕ್ಕ ಅಂತೆಲ್ಲ ಅಂತ ನೋಡಿ. ಆಚಾರ್ಯ ಹೇಳ್ತಾಯಿದ್ರು, ಅದು ಅವ್ರು ಹೇಳಿರೋ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಲಿಲ್ಲ, ಇಲ್ಲಿ ವಿಡಿಯೋದಲ್ಲಿ ಕೇಳಲಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾಯಿದ್ರು ಈಗಿನ ಜನ್ರೇಷನಲ್ಲಿ ಭಕ್ತಿ ಅನ್ನೋದು ಯಾವ ಮಟ್ಟಕ್ಕೆ ಇದೆ ಅಂತ. ಅವರು ಸ್ವಲ್ಪ ನಮ್ಮ ಜೊತೆ ಮಾತಾಡ್ತಾಯಿದ್ರು. ಶಿವನ ದೇವಸ್ಥಾನ ಕೂಡ ಕ್ಲೋಸ್ ಮಾಡಿ ಬಂದರು. ಇಲ್ಲಿ ದೇವಿ ದೇವಸ್ಥಾನ ಅವರು ಲಾಸ್ಟ್ ನಮ್ಮ ದರ್ಶನ ಕೊಟ್ಟು ಅವರು ಕೂಡ ಕ್ಲೋಸ್ ಮಾಡಿದರು. ಅವ್ರ ಜೊತೆಗೆ ನಾವು ಕೂಡ ಹೊರಗಡೆ ಬಂದ್ವಿ. ಇಲ್ಲಿ ಅವ್ರ ಜೊತೆ 1-2 ನಿಮಿಷ ಮಾತಾಡಿದ್ವು.